ಕಷ್ಟಪಟ್ರೆ ಸುಖ ಜಾಸ್ತಿ, ಚೆನ್ನಾಗಿ ಓದಿದ್ರೆ ಸುಖ ಜಾಸ್ತಿ, ಇಲ್ಲಿ ಸುಖವಾಗಿದ್ರೆ ಅಂದ್ರೆ ಕಷ್ಟ ಜಾಸ್ತಿ. ನಾವು ಆಕ್ಟಿವ್ ಇರ್ತೀವಲ್ಲ ಅಷ್ಟ ನಮ್ಮನ್ನು ನಾವು ಗುರುತಿಸ್ಕೋತೀವಿ, ಬೆಳೆಸ್ಕೋತೀವಿ. ಆಮೇಲೆ ನಮ್ಮತನ ಎಲ್ರಿಗೂ ಡಿಸ್ಪ್ಲೇ ಆಗ್ತದೆ. ಆಮೇಲೆ ನಮ್ಮನ್ನೆಲ್ಲರೂ ಗೌರವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರೀತಿ ಸಂಪಾದನೆ ಮಾಡಬೇಕು. ಅದ್ರ ಜೊತೆಗೆ ನೀವು ವೈಯಕ್ತಿಕ ಲಾಭ ಅಂತಂದ್ರೆ ವ್ಯಕ್ತಿತ್ವ ವಿಕಸನ ಆಗತ್ತೆ. ಬೇಕಾದವ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ನನ್ನ ಕರ್ತವ್ಯ ಏನೈತಿ, ನನ್ನ ಸಮಯ ಪಾಲನೆ ಏನೈತಿ, ನನ್ನ ಇನ್ನೂ ನಾ ಕಲಿಬೇಕಾದದ್ದು ಏನೈತಿ. ಸಾಧಕನನ್ನ ನೋಡಿ ಮಾಡಲಾಗಿ ಇಟ್ಕೊಂಡು ಕೆಲಸ ಮಾಡ್ತಾನಲ್ಲ ಅವ ಯಶಸ್ವಿ ಆಗ್ತಾನ. ಯಾವ ವ್ಯಕ್ತಿ ಸಾಧಕನನ್ನ, ಸಾಧಿಸುವವನನ್ನ, ಕೆಲಸ ಮಾಡುವವನನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋನು ಇರ್ತಾನಲ್ಲ ಅವನ ಸಮಯ, ದಿನದ ಸಮಯದಲ್ಲಿ ಕೆಲವು ಸಮಯಗಳನ್ನು ಮೀಸಲಿಡಬೇಕಾಗತ್ತ. ಕೆಲಸ ಮಾಡ್ಲಿಕ್ಕೆ ಅವನಿಗೆ ಟೈಮ್ ಸಿಗೋದಿಲ್ಲ. ಅವ ತಾನ ಭಸ್ಮ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಭಸ್ಮ ಅಂತಂದ್ರೆ ಸುಟ್ಟು ಹೋಗೋದಲ್ಲ, ತನ್ನ ಮನಸ್ಸಿನೊಳಗಿನ ವ್ಯಕ್ತಿತ್ವವನ್ನು ಸಾಯಿಸ್ಕೊಳ್ಳೋದು, ಆ ಬದುಕಿನೊಳಗೆ ಒಳ್ಳೆ ಹೆಜ್ಜೆ ಇಡೋದನ್ನ ಸಾಯಿಸ್ಕೊಂಡು ಮುಂದೆ ನಡೆಯೋದು. ಸೋಲು 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 ಇದೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತ. ಅದಕ್ಕೆ ಕೆಟ್ಟದ್ರ ಕಡೆ ಹೆಚ್ಚು ಲಕ್ಷ್ಯ ಕೊಡೋದು ಬೇಡ. ನಾವೆಲ್ಲೇ ಇರಲಿ, ಇಲ್ಲೇ ಇರಲಿ, ಮತ್ತೊಂದು ಕಡೆ ಇರಲಿ, ಮಗದೊಂದು ಕಡೆ ಇರಲಿ, ಅದ್ರ ಕಡೆ ಲಕ್ಷ್ಯ ಕೊಡೋದು ಬೇಡ. ಯಾವುದು ಒಳ್ಳೇದಿರುತ್ತೆ ಅದನ್ನು ಸ್ವೀಕಾರ ಮಾಡೋಣ. ಜಗದೀಶನಲ್ಲಿ ಯಾವ್ದು ಒಳ್ಳೆ ಗುಣಗಳದಾವ ತಗೊಳ್ಳೋಣ, ಕೆಟ್ಟ ಗುಣಗಳಿತ್ತು ಬಿಟ್ಟು ಬಿಡೋಣ. ಅದು ಅವನಿಗೆ ಇರಲಿ, ಜಗದೀಶಿಗೆ ಭಿಕ್ಷೆ. ಹೌದಿಲ್ಲ? ಹಂಗೆ ಅನ್ಕೊಂಡು ನಡೀತಾ ಇದ್ರೆ ಸಾಕು. ಯಾವ ದಾಂಪತ್ಯ ಜೀವನದಲ್ಲಾಗಲಿ, ಕೌಟುಂಬಿಕ ಜೀವನದಲ್ಲಾಗಲಿ, ವೃತ್ತಿ ಜೀವನದಲ್ಲಾಗಲಿ ನಿಮ್ಮನ್ನ ಎತ್ತಿ ಹಿಡಿತಾವ. ಮನೆಯೊಳಗೆ ಯಾರು ಎಲ್ಲಿಯೂ ಯಾವ ಸಂದರ್ಭದಾಗ ನಿಮ್ಮನ್ನ ಹೊಗಳ್ತಾರೋ ಅವ್ರು ನಿಮ್ಮನ್ನ ಹಾಳು ಮಾಡ್ತಾರೆ. ಯಾರು ನಿಮ್ಮನ್ನು ಬೈದು ಸತ್ತು ಪರೀಕ್ಷೆಗೆ ಒಳಪಡಿಸ್ತಾರೋ, ಬುದ್ಧಿವಾದ ಹೇಳ್ತಾರೋ ಅದನ್ನ ಸ್ವೀಕಾರ ಮಾಡ್ರಿ. ಹೌದಲ್ಲ? ಸರಿ, ನನ್ನಿಂದ ಹೀಗಾಗಿರ್ಬೋದಾ ಅಂತ ಹೇಳಿ ಸ್ವೀಕಾರ ಮಾಡಿ ತಿದ್ದುಕೊಂಡು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ರಿ. ನಿಜವಾಗ್ಲೂ ನೀವು ಹೀರೋ ಆಗ್ತೀರಿ, ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಮಕ್ಕಳಾಗ್ತೀರಿ. ಕಾರಣ ಇಷ್ಟ, ಒಂದು ವೇಳೆ ಹೇಳೋದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರಿ ಅಂತಂದ್ರೆ ಹಾಳಾಗ್ತೀರಿ. ಪ್ರಬುದ್ಧತೆ ನಿಮ್ಮ ಹತ್ರ, ಒಳ್ಳೆ ಎಜುಕೇಶನ್ ಪಡ್ಕೊಂಡಿರಿ. ಖಂಡಿತ ನಾನು ನಿಜವಾಗ್ಲೂ ಹೇಳ್ತೀನಿ, ಹೇಳೋದನ್ನ ನೆಗೆಟಿವ್ ಆಗಿ ತಗೊಂಡ್ರೆ ಮನಸ್ಸಿಗೆ ನೋವಾಗತ್ತೆ, ದಿನದ ನೆಮ್ಮದಿ ಹಾಳಾಗತ್ತೆ, ಬದುಕು ಹಾಳಾಗತ್ತೆ. ಪಾಸಿಟಿವ್ ಆಗಿ ತಗೊಂಡ್ರೆ ಎನರ್ಜಿ ಬರುತ್ತೆ, ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ. ನಾವು ತಿದ್ದುಕೊಂಡು ನಮ್ಮ ವ್ಯಕ್ತಿತ್ವ ಹೆಚ್ಚಿಗೆ ವಿಕಸನ ಮಾಡ್ಕೊಳ್ಳಿಕ್ಕೆ ಇನ್ನೊಂದಿಷ್ಟು ಫುಡ್ ಸಿಕ್ಕಂಗಾಗತ್ತೆ. ಅದನ್ನ ಮಾಡ್ಕೊಳ್ರಿ. ಬೇಕಾದದ್ದನ್ನ ಸ್ವೀಕಾರ ಮಾಡ್ರಿ, ಬೇಡದನ್ನ ಬಿಸಾಕ್ರಿ. ಬೇಕಾದದ್ದನ್ನ ಬಿಸಾಕಿ ಬೇಡದನ್ನ ಎತ್ಕೊಂಡ್ರೆ ಉಡಿ ಸುಡತ್ತ, ನಿಮ್ಮ ಮಡಿಲು ಸುಡತ್ತ ಅನ್ನೋ ಸಣ್ಣ ಕಿವಿಮಾತು ಹೇಳ್ತಾ ಪ್ರತ್ಯೇಕವಾಗಿ ತಮ್ಮ ಯಾರ ಹೆಸರುಗಳನ್ನು ನಾನು ತಗೊಳ್ಳೋದಿಲ್ಲ. ತಪ್ಪುಗಳು ಮನುಷ್ಯನ ಸಹಜ ಗುಣ. ತಪ್ಪುಗಳು, ತಪ್ಪ ನಡವಳಿಕೆಗಳು, ತಪ್ಪ ಹೆಜ್ಜೆಗಳು, ತಪ್ಪು ಮಾಡೋದು ಸಹಜ ಗುಣ. ಆ ತಪ್ಪನ್ನ ತಿದ್ದಿ ನಡೆಯೋದೇ ಶ್ರೇಷ್ಠ ಗುಣ. ಆ ಮಾಡಿದ ತಪ್ಪನ್ನ ಮತ್ತೆ ಮಾಡೋದು ಇನ್ನೂ ದರಿದ್ರ ಗುಣ. ಹೊಸ ತಪ್ಪು 100 ಮಾಡ್ರಿ, ಆದ್ರೆ ಮಾಡಿದ ತಪ್ಪು ತಪ್ಪು ಅಂತ ಗೊತ್ತಾದಾಗ ಮತ್ತೆ ಅದೇ ತಪ್ಪು ಮಾಡ್ತಿರಲ್ಲ, ಅದು ಕ್ಷಮಿಸಲಾರದ ತಪ್ಪು. ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಸೇರಿ ಮುನ್ನಡೆಯೋಣ. ಮತ್ತೆ ಬರುವ ಹೊಸ ಮಕ್ಕಳ ಭವಿಷ್ಯ ಬರೆಯೋಣ, ನಮ್ಮ ಭವಿಷ್ಯವನ್ನು ಸೃಷ್ಟಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.